ಹಾಯ್ ಸ್ನೇಹಿತರೆ, ನಮಸ್ಕಾರ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೊಸ ವರ್ಷದ ಶುಭಾಶಯಗಳು ನಿಮಗೆಲ್ಲ. ಈಗ ಒಂದು ಹೊಸ ವರ್ಷಕ್ಕೊಂದು ಸ್ವೀಟ್ ಮಾಡೋಕ್ಕೆ ಬಂದಿದ್ದೀನಿ, ಬನ್ನಿ ತೋರ್ಸೋಣ. ನೋಡಿ, ತುಂಬ ಆರೋಗ್ಯಕರವಾದ್ದು. ಈ ಚಳಿಗೂ ಅದಕ್ಕೂ ಜನವರಿ ತಿಂಗಳು ಚಳಿ, ತುಂಬ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೋಡಿ ತುಂಬ ಚೆನ್ನಾಗಿದೆ. ಬನ್ನಿ ಮಾಡೋಣ. ಮಾಡೋಕ್ಕೆ ಏನೇನು ಬೇಕು, ಹೆಂಗೆ ಮಾಡೋ ವಿಧಾನ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಒಂದು ಬಟ್ಲು ಕಡಲೆಕಾಯಿ ಬೀಜ ಇಟ್ಕೊತೀನಿ. ಸೀಸ್ಕೊಬಾರ್ದು, ಸಿಮ್ಮಲ್ಲಿ ಇಟ್ಕೊಂಡು ಮೀಡಿಯಮ್ ಉರಿ ಮೇಲೆ ಹುರ್ಕೋಬೇಕು. ನೋಡಿ, ಇವು ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಂಡಿದ್ದೀನಿ. ಚೆನ್ನಾಗಿವೆ. ಎತ್ತಿಟ್ಕೊಳ್ಳೋಣ ಈಗ ಒಂದು ತಟ್ಟೆಗೆ. ಈ ತಟ್ಟೆಗೆ ಎತ್ತಿಟ್ಕೊಂಡ್ರೆ ಆರ್ಲಿ ಸಿಪ್ಪೆಲ್ಲೂ ಕ್ಲೀನ್ ಮಾಡ್ಕೊಳ್ಳೋಣ. ಇದೇ ತಟ್ಟೆಗೆ, ಇದೇ ಪ್ಯಾನ್ಗೆ 1 ಸ್ಪೂನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಚಟಪಟ ಅನ್ನಂಗೆ ಹುರ್ಕೊಳ್ಳೋಣ. ನೋಡಿ, ಇದಕ್ಕೆ 1 ಸ್ಪೂನು ಗಸಗಸೆ. ನೋಡಿ, ಇದಕ್ಕೆ ಒಂದು 4 ಸ್ಪೂನು ಕೊಬ್ಬರಿ ನೋಡಿ ತುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹುರ್ಕೊಳ್ಳೋಣ. ಈ ಥರ ಎಲ್ಲನೂ ಹುರ್ಕೊಳ್ಳೋಣ. ನೋಡಿ, ಇದು ಬಿಸಿ ಇರುವಾಗಲೇ ಇದು ಈ ಥರ ಬೇಳೆ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಇದ್ಬಿಟ್ಟು ಬೇಳೆ ಮಾಡಿಕೊಂಡು ಸಿಪ್ಪೆ ತೆಗೆದುಬಿಡೋಣ. ಇದು ಇದ್ಬಿಟ್ರೆ ಸಿಪ್ಪೆ ಬಿಟ್ಟಾಗುತ್ತೆ. ನೋಡಿ ಸ್ನೇಹಿತರೆ, ಈಗ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಈಗ ಪೌಡ್ರ್ ಮಾಡ್ಕೊಂಡಿದ್ದೀನಿ. ತುಂಬ ನೈಸ್ಗೇನು ಮಾಡ್ಕೊಂಡಿಲ್ಲ, ತರ್ತರಿನೇ ಇದೆ. ನೋಡಿ, ಈ ಥರ ತರ್ತರಿನೇ ಇರಬೇಕು. ನೋಡಿ, ಈಗ ಎಲ್ಲ ಪೌಡ್ರಾಗಿದೆ. ಮಿಕ್ಸ್ ಮಾಡ್ಕೊಳ್ಳೋಣ. ಎಳ್ಳು, ಕೊಬ್ಬರಿ, ಗಸಗಸೆ, ಕಡಲೆಕಾಯಿ ಬೀಜ ಇವೆಲ್ಲನೂ ಮನೇಲಿ ಚಳಿಗೆ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿ ತಿಂತವೆ. ಚಳಿಗಾಲದಲ್ಲಿ ಇವೆಲ್ಲ ತಿಂದರೆ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ ಸ್ನೇಹಿತರೆ, ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ನೋಡಿ ಬೆಲ್ಲ ಹಾಕೋತಾ ಇದ್ದೀನಿ. ಆರ್ಗ್ಯಾನಿಕ್ ಬೆಲ್ಲ. ನೋಡಿ, 1/4 ಬಟ್ಲು ಹಾಕ್ಕೊಂಡಿದ್ದೀನಿ. ನೋಡಿ, 1-2 ಸ್ಪೂನು ನೀರು ಹಾಕೋತೀನಿ. ಈಗ ಸ್ಟವ್ ಆನ್ ಮಾಡಿ ಕರ್ಗಾಕಿದಾಗ ಪಾಕ ಬರಬೇಕಿದು. ಕರ್ಗಾಕಿದಾಗ ಈ ಥರ ಕರ್ಗಿಸ್ಕೊಂಡು ಪಾಕ ತಿಕ್ಕೊಳ್ಳೋಣ. ನೋಡಿ, ಅದು ಪಾಕ ಬರೋ ತನಕ 1 ಸ್ಪೂನ್ ತುಪ್ಪ ಹಾಕಿ ತಟ್ಟೆಗೆ ಸವರಿ ಇಟ್ಕೊಂಡ್ಬಿಡೋಣ. ನೋಡಿ, ಈ ಥರ ತುಪ್ಪ ಸವರಿ ಇಟ್ಕೊಂಡ್ರೆ ತಟ್ಟೆಗೆ ಅಂಟ್ಕೊಳ್ಳಲ್ಲ ಅಂತ. ಕಟ್ ಮಾಡುವಾಗ ಚೆನ್ನಾಗಿ ಬರ್ತವೆ ಪೀಸು. ನೋಡಿ ಸ್ನೇಹಿತರೆ, ಈ ಥರ ಪಾಕ ಬಂದಿದೆ. ಈ ಥರ ಒಂದು ಬಟ್ಲಲ್ಲಿ ನೀರು ತಗೊಂಡು ನೋಡಿ ಈ ಥರ ಹಾಕಿದ್ರೆ ಹಿಂಗೆ ಬರಬೇಕು. ಹಿಂಗೆ ನೋಡಿ, ಹಿಂಗೆ ತೆಗೆದ್ರೆ ಹಿಂಗೆ ಬರುತ್ತೆ. ಹಿಂಗೆ ನೋಡಿ, ಕೈ ಮೇಲೆ ಬರಬೇಕಿದು. ನೋಡಿ, ಈ ಥರ ಬರಬೇಕು. ಹಿಂಗೆ ಬಂದಾಗ ಬಂದಿದೆ ಅಂತ. ಈಗ ನೋಡಿ, ಈ ಪೌಡ್ರ್ ಇದೆಯಲ್ಲ, ಇದನ್ನು ಹಾಕ್ಕೊಂಡು ಉರಿ ಕಡಿಮೆ ಮಾಡಿ ತಿರುಗೋಣ. ಈ ಥರ ಹಿಂಗೆ ತಿರುಗಿಸಿದೆ. ಫುಲ್ಲು ಉರಿ ಕಡಿಮೆ ಮಾಡ್ಕೊಳ್ಳೋಣ. ತಿರುಗಿಸೋಣ. ಈಗ ನೋಡಿ, 1 ಸ್ಪೂನ್ ತುಪ್ಪ ಹಾಕೋಣ. ಇದಕ್ಕೆ ಚಿಕ್ಕ ಸ್ಪೂನು, ಅದಕ್ಕೆ ಇಷ್ಟು ಹಾಕೋತಾ ಇದ್ದೀನಿ. ಈಗ ಮಿಕ್ಸ್ ಮಾಡೋಣ. ನೋಡಿ ಸ್ನೇಹಿತರೆ, ಏಲಕ್ಕಿ ಪುಡಿ ಹಾಕೋಣ. ಈಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೀನಿ. ನೋಡಿ, ಇಷ್ಟು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡೋಣ. ಈಗ ಈ ಥರ ನೋಡಿ ಸ್ನೇಹಿತರೆ, ಈ ಥರ ಬಾಣಲೆ ಬಿಟ್ಟು ಎಲ್ಲ ಉಂಡೆ ಉಂಡೆ ಬರ್ತಾಯಿದೆ. ತೆಗೆದು ಸುಟ್ಕೊಳ್ಳೋಣ. ನೋಡಿ, ಈ ಥರ ತಟ್ಟೆಗೆ ತುಪ್ಪ ಸವರಿ ಇಟ್ಕೊಂಡಿದ್ಮೇಲೆ ತಟ್ಟೆಗೆ ಹಾಕೊಳ್ಳೋಣ. ಹಂಗೆ ನೋಡಿ, ಈ ಥರ ಬಿಸಿ ಇರುವಾಗಲೇ ಹಿಂಗೆ ತಟ್ಟಿಬಿಟ್ಟು ಒಂದು ಸಮ ಮಾಡೋಣ. ನೋಡಿ, ಹಿಂಗೆಲ್ಲ ಒಂದು ಸಮ ಬರೋಂಗೆ ಈ ಥರ ಹಿಂಗೆ ತಟ್ಕೋಬೇಕು. ಸ್ನೇಹಿತರೆ, ಈಗ ಬಿಸಿ ಇರುವಾಗಲೇ ನಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಥರ ಕಟ್ ಮಾಡಿಬಿಟ್ಬಿಟ್ರೆ ಆಮೇಲೆ ಪೀಸು ಚೆನ್ನಾಗಿ ಬರ್ತವೆ. ನೋಡಿ, ಹಿಂಗೆ ಕಟ್ ಮಾಡಿ ಬಿಟ್ಬಿಡ್ಬೇಕು. ಹಿಂಗೆ ಇಲ್ಲಾಂದರೆ ಎಲ್ಲ ಪೀಸ್ ಆಯ್ತವೆ. ಬಿಸಿ ಇರುವಾಗಲೇ ಕಟ್ ಮಾಡಬೇಕು. ನೋಡಿ, ಈ ಥರ ನೋಡಿ. ಈಗ ಒಂದು ಕಡೆ ಕಟ್ ಮಾಡಾಯಿತು, ಇನ್ನೊಂದು ಕಡೆ ಕಟ್ ಮಾಡ್ತಾಯಿದ್ದೀನಿ. ಹಿಂಗೆ ನೋಡಿ, ಈ ಥರ ಬಿಸಿ ಇರುವಾಗಲೇ ಹಿಂಗೆ ಕಟ್ ಮಾಡಿಬಿಟ್ಬಿಟ್ರೆ
ಆರಿದ್ಮೇಲೆ ಎತ್ಕೋಬೋದು. ಸ್ಕ್ವಯರು ಕಟ್ ಮಾಡ್ತಾಯಿದ್ದೀನಿ ನಾನು. ನೋಡಿ ಈ ಥರ. ಈಗ ಇನ್ನೊಂದು ಸ್ವಲ್ಪ ತಣ್ಣಗಾಗಲಿ. ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿವೆ ಅಂತ ನೋಡಿ. ನೋಡಿ ಸ್ನೇಹಿತರೆ ಎಷ್ಟು ಅದ್ಭುತವಾಗಿದೆ ಅಂತ, ಎಷ್ಟು ಚೆನ್ನಾಗಿ ಬಂದಿವೆ ಅಂತ ನೋಡಿ. ತಿಂದ್ರೂ ಎಷ್ಟು ಭಾರಿ ಟೇಸ್ಟಾಗಿವೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತವೆ ನೋಡಿ. ಹೊಸಬರು ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ. ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟು ನೀವೇ ನೋಡ್ಬೋದು. ಹಳಬರಿಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಬೇಕು. ಕಮೆಂಟ್ ಹಾಕಿ ದಯವಿಟ್ಟು. ಬೇರೆಯವ್ರಿಗೆಲ್ಲ ಹೆಚ್ಚೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟು ಇನ್ನೊಂದು ಸಲ ಹೊಸ ವರ್ಷದ ಶುಭಾಶಯಗಳು ನಿಮಗೆಲ್ಲ. ಹ್ಯಾಪಿ ನ್ಯೂ ಇಯರು. ಮತ್ತು ನೆಕ್ಸ್ಟ್ ಇನ್ನೊಂದು ಸೂಪರ್ ವಿಡಿಯೋ ತೊಗೊಬರ್ತೀನಿ. ಥ್ಯಾಂಕ್ ಯು.